ಮಲೆನಾಡು ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಹಾಗಲಕಾಯಿ ಪುಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 2 ಹಾಗಲಕಾಯಿ ತಿರುಳು ತೆಗೆದು ಸಣ್ಣ ಹೆಚ್ಚಿಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಅರಿಶಿನ, 1 ಚಮಚ ಉಪ್ಪು, 1 ಚಮಚ ವಾಟೆ ಹುಳಿ ಪುಡಿ ಹಾಕಿ ಚೆನ್ನಾಗಿ ಊಡಿಟ್ಟಿದ್ದೀನಿ. ಹಾಗಲಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಧುಮೇಹ ಇರುವವರು ಹಾಗಲಕಾಯಿ ರಸನ ಹಿಂಡಿ ಕುಡಿತಾರೆ. ಇದರಲ್ಲಿ ಕಾಯಿ ರಸ, ಸಾಸಿವೆ, ಮೊಸರು ಬಜ್ಜಿ, ಬೋಂಡ, ಉಪ್ಪಿನಕಾಯಿ, ಪಲ್ಯ ಎಲ್ಲ ಮಾಡ್ತಾರೆ. ಹಾಗಲಕಾಯಿನ ಯಾವಾಗಲೂ ಹೆಚ್ಚಿ 2 ಗಂಟೆ ಕಾಲ ನೆನೆಸಿಡಬೇಕು. ಈಗ ಅದನ್ನು ಹಿಂಡಿಟ್ಟಿದ್ದೀನಿ. ಕೆಲವರು ಹಾಗಲಕಾಯಿ ತುಂಬ ಕಹಿ ಇದ್ದರೆ ಇಷ್ಟಪಡಲ್ಲ, ಅಂಥವರು ಈ ಥರ ಮಾಡಬಹುದು, ಆವಾಗ ಕಹಿ ಕಮ್ಮಿ ಆಗುತ್ತೆ. ಹಾಗಲಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಒಂದು ದೊಡ್ಡ ಸೌಟಲ್ಲಿ 1 ಸೌಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಪಲ್ಯ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಹಾಕಬೇಕು. ಎಣ್ಣೆ ಕಾದಿದೆ. 1 ಚಮಚ ಕಡಲೆಬೇಳೆ ಹಾಕೋಣ. ಅರ್ಧ ಚಮಚ ಉದ್ದಿನಬೇಳೆ, 1/4 ಚಮಚ ಅರಿಶಿನ, 3/4 ಚಮಚ ಸಾಸಿವೆ ಕಾಳು. ಈಗ ಒಗ್ಗರಣೆ ಕಾಯಬೇಕು. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ದಿವಸ ಇಡಕ್ಕೆ ಬರುತ್ತೆ. ಹಾಗೆ ಬೇಕಾದ್ರೂ ನಂಚ್ಕೊಂಡು ತಿನ್ಬೋದು. ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಖಾರ ಮಾಡಬಾರ್ದು ಯಾವತ್ತು ಹಾಗಲಕಾಯಿ ಪಲ್ಯ. ಈಗ ಹೆಚ್ಚಿಟ್ಕೊಂಡಿದ್ನೆಲ್ಲ ಹಾಗಲಕಾಯಿ ಹೋಳನ್ನು ಹಾಕ್ತೀನಿ. ಚೆನ್ನಾಗಿ ಹುರಿಯೋಣ. ಸ್ವಲ್ಪ ಬಾಡಬೇಕು ಇದು ಎಣ್ಣೆ ಒಳಗೆ. ಹಾಗಲಕಾಯಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಹುಳಿ ಹಾಕೋಣ. ದೊಡ್ಡ ಸೌಟಲ್ಲಿ 1 ಸೌಟು ಹುಳಿ ಹಾಕ್ತೀನಿ. ಇದು ಫಸ್ಟು ಹುಳಿ ಒಳಗೆ ಹೀಗೆ ಬೇಯಬೇಕು. ಈಗಲೇ ಬೆಲ್ಲ ಹಾಕಬಾರ್ದು. ಜಾಸ್ತಿ ಹಾಗಲಕಾಯಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಹಾಕಬೇಕು. ಹಾಗಲಕಾಯಿ ಪಲ್ಯ ಮಲೆನಾಡಿನ ಸ್ಪೆಷಲ್ ಅದು. ಈಗ ಇದಕ್ಕೆ 1 ಚಮಚ ತುಂಬ ಉಪ್ಪು ಹಾಕ್ತೀನಿ. ಸ್ವಲ್ಪ ಹುಳಿ ಒಳಗೆ ಹೀಗೆ ಬೇಯಲಿ ಅದು, ಆಗ ಕಹಿ ಸ್ವಲ್ಪ ಹೋಗುತ್ತೆ. ಹಾಗಲಕಾಯಿ ಪುಡಿ ಪಲ್ಯಕ್ಕೆ ಕಾಳು ಹುರ್ಕೊಬೇಕು. ಒಣಮೆಣಸು 5 ಏನೋ ಹಾಕಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಚಿಟಿಕೆ ಹಿಂಗೆ ಹಾಕಿದ್ದೀನಿ. ಈಗ ಕಡಲೆಬೇಳೆ 2 ಸ್ಪೂನ್ ಹಾಕ್ತೀನಿ. ಪಲ್ಯಗಳಲ್ಲಿ ಪುಡಿ ಪಲ್ಯನೂ ಮಾಡ್ತಾರೆ, ಕಾಯಿ ಸಾಸಿವೆನೂ ರುಬ್ಬಿ ಹಾಕ್ತಾರೆ. ಆದರೆ ಪುಡಿ ಪಲ್ಯ ತುಂಬ ದಿನ ಇಡಕ್ಕೆ ಬರುತ್ತೆ. ಈ ಕಡಲೆಬೇಳೆ ಸ್ವಲ್ಪ ಕೆಂಪಾಗಲಿ. ಉದ್ದಿನಬೇಳೆ 1 ಸ್ಪೂನ್ ಹಾಕೋಣ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಈಗ ಅರ್ಧ ಸ್ಪೂನು ಕೊತ್ತಂಬರಿ ಹಾಕೋಣ. ಈಗ ಅರ್ಧ ಸ್ಪೂನು ಜೀರಿಗೆ ಹಾಕೋಣ. 1/4 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಈಗ ಹುರಿದಾಯಿತು. ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ಹುರಿದಿಟ್ಟಿರೋ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಒಣಮೆಣಸನ್ನ ಪುಡಿ ಮಾಡ್ಕೊಳ್ತೀನಿ ಪಲ್ಯಕ್ಕೆ. ಹುಳಿ 1 ಸೌಟ್ ತಗೊಂಡಿದ್ವಿ, ಅಷ್ಟೇ ಬೆಲ್ಲ ಹಾಕ್ತೀನಿ ನಾನಿಲ್ಲಿ. ಈಗ ಬೆಲ್ಲದಲ್ಲಿ ಸ್ವಲ್ಪ ಅದು ಪಾಕ ಬರಬೇಕು. ಈಗ ಹುರಿಯೋಣ ಚೆನ್ನಾಗಿ. ಪಲ್ಯ ಯಾವಾಗಲೂ ಉದುರಾಗಿರಬೇಕು, ನೀರಾಗಬಾರ್ದು. ನೋಡಿ, ಹಾಗಲಕಾಯಿ ಹೋಳು ಹುಳಿ ಒಳಗೆ ಬೆಲ್ಲದೊಳಗೆ ಬೆಂದಿದೆ. ಈಗ ನಾನು 1 ಸಣ್ಣ ಬೌಲಲ್ಲಿ ಕಾಯಿ ಹೂವು ಹಾಕ್ತೀನಿ. ಕಾಯಿ ಹೂವಲ್ಲಿ ಒಂದು 5 ನಿಮಿಷ ಬೇಯಬೇಕು ಅದು. ಈಗ ಇದಕ್ಕೆ ಪಲ್ಯದ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮುಗ್ಚೋಣ. ಈಗ ಉದುರಾಗುತ್ತೆ ನೋಡಿ ಪಲ್ಯ. ಒಂದು 5 ನಿಮಿಷ ಹೀಗೆ ಪುಡಿ ಎಲ್ಲ ಸೇರಿಕೊಂಡು ಹೋಳೆಲ್ಲ ಮಿಕ್ಸ್ ಆಗಬೇಕು. ಇನ್ನೊಂದು ಅರ್ಧ ಚಮಚ ಉಪ್ಪು ಹಾಕೋಣ.
ಆವಾಗ ನಾನು ಹೋಳಿಗೆ ಹಾಕಿದ್ದೆ. ಸಿಹಿಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಮೊಸರನ್ನಕ್ಕೆ ನಂಚ್ಕೊಬೋದು, ಅನ್ನಕ್ಕೆ ಕಲ್ಸ್ಕೊಳ್ಬೋದು, ಅಥವಾ ರೊಟ್ಟಿ ಚಪಾತಿ ಜೊತೆ ಸೈಡಿಗೆ ನಂಚ್ಕೊಂಡು ತಿನ್ಬೋದು. ತುಂಬ ರುಚಿ ಇರುತ್ತೆ. ಹೀಗೆ ಫ್ರೈ ಮಾಡಿದರೆ ಒಂದು 15 ದಿವಸ ಬಾಕ್ಸಿಗೆ ಹಾಕಿ ಇಡ್ಬೋದು. ರುಚಿಯಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ, ನೀವು ಹೀಗೆ ರೆಡಿ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.